ಹರ್ ಹರ್ ಮಹಾದೇವ್. ಎಲ್ರಿಗೂ ವಾಯ್ಸ್ ಆಫ್ ಯೂನಿವರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ಪದ್ಮಿನಿ ಏಕಾದಶಿ 2026 ಬಗ್ಗೆ. ಪದ್ಮಿನಿ ಏಕಾದಶಿಯ ಮುಹೂರ್ತ, ಪೂಜೆಯ ವಿಧಿ ಮತ್ತು ಇದರ ಮಹತ್ವ, ಉಪವಾಸದಲ್ಲಿ ಆಗದೆ ಇರೋರು ಏನು ತಿನ್ನಬೇಕು ಮತ್ತು ಏನು ತಿನ್ನಬಾರ್ದು, ಏನು ಮಾಡಬೇಕು ಏನು ಮಾಡಬಾರ್ದು, ಯಾವ ಮಂತ್ರನ ಹೆಚ್ಚಾಗಿ ಓದಬೇಕು, ಎಲ್ಲ ನಿಯಮನೂ ಇದರಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪದ್ಮಿನಿ ಏಕಾದಶಿ 2026 ಸರಳವಾಗಿ ಅರ್ಥವಾಗುವಂತೆ. ಪದ್ಮಿನಿ ಏಕಾದಶಿ ಬಹಳ ಅಪರೂಪದ ಮತ್ತು ಶಕ್ತಿಶಾಲಿ ಏಕಾದಶಿ. ಇದು ಪ್ರತಿ 3 ವರ್ಷಕ್ಕೊಮ್ಮೆ ಮಾತ್ರ ಬರುವ ಅಧಿಕ ಮಾಸದಲ್ಲಿ ಬರುತ್ತದೆ. ಈ ದಿನವನ್ನು ವಿಷ್ಣುವಿನ ವಿಶೇಷ ಕೃಪೆಯ ದಿನ ಎಂದು ನಂಬುತ್ತಾರೆ. ಈ ದಿನ ಭಕ್ತಿಯಿಂದ ಉಪವಾಸ, ಪೂಜೆ, ದಾನ ಮಾಡಿದರೆ ಮನಸ್ಸಿಗೆ ಶಾಂತಿ, ಮನೆಯಲ್ಲಿ ಸುಖ, ಸಂಪತ್ತು ಮತ್ತು ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಬರುತ್ತವೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ಪದ್ಮಿನಿ ಏಕಾದಶಿಯು 24 ಏಕಾದಶಿಗಳಲ್ಲಿ ಒಂದಲ್ಲ. ಇದು ಅಧಿಕ ಮಾಸ ಬಂದಾಗ ಮಾತ್ರ ಬರುತ್ತದೆ. ಈ ದಿನ ನಾವು ಖಂಡಿತವಾಗಿ ಉಪವಾಸ ಮಾಡಬೇಕು. ಆಗದೆ ಇರೋರು, ನಂತರ ಹೆಲ್ತ್ ಇಶ್ಯೂ ಇರೋರು ಅನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ. ಹಣ್ಣು, ಹಾಲು, ಹಂಪ್ಲ ಇದೆಲ್ಲ ತಿಂದ್ಬಿಟ್ಟು ನಾವು ಇರ್ಬೋದು. ಪದ್ಮಿನಿ ಏಕಾದಶಿ 2026 ದಿನಾಂಕ ಮತ್ತು ಸಮಯವನ್ನು ನೋಡೋಣ. ಏಕಾದಶಿ ತಿಥಿ ಆರಂಭ 26 ಮೇ 2026 ಬೆಳಗ್ಗೆ 5 ಗಂಟೆ 10 ನಿಮಿಷಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ಇವತ್ತೇ ಸ್ಟಾರ್ಟ್ ಆಗ್ತಾ ಇದೆ. ಮುಖ್ಯ ಉಪವಾಸ ದಿನ ಅಂದರೆ ಉಪವಾಸ ಯಾವತ್ತಿರ್ತಾರೆ ಅಂದರೆ 27 ಮೇ 2026 ಸಂಪೂರ್ಣ ದಿನ ಉಪವಾಸ ಮಾಡಬೇಕು. ಏಕಾದಶಿ ತಿಥಿಯ ಅಂತ್ಯ 27 ಮೇ 2026 ಬೆಳಗ್ಗೆ 6 ಗಂಟೆ 21 ನಿಮಿಷಕ್ಕೆ ಮುಕ್ತಾಯವಾಗುತ್ತಾ ಇದೆ. ಅಂದರೆ ನಾವು ಮುಗಿಯೋದಕ್ಕೆ ಅವತ್ತಿನ ದಿವಸನೇ ಮಾಡ್ತೀವಲ್ವ. ಸೊ 27ನೇ ತಾರೀಕಿಗೆ ಉಪವಾಸ ಇರೋದು. ಪಾರಣ ಸಮಯ ಉಪವಾಸ ಮುರಿಯುವುದು 28 ಮೇ 2026 ಬೆಳಗ್ಗೆ 5 ಗಂಟೆ 34 ನಿಮಿಷದಿಂದ 7 ಗಂಟೆ 56 ನಿಮಿಷದವರೆಗೆ. ದ್ವಾದಶಿಯ ಅಂತ್ಯ 28 ಮೇ 2026 ಬೆಳಗ್ಗೆ 5 ಗಂಟೆ 56 ನಿಮಿಷಕ್ಕೆ ದ್ವಾದಶಿನೂ ಮುಗಿತಾ ಇದೆ. ಪದ್ಮಿನಿ ಏಕಾದಶಿ ಮಹತ್ವ ಅಂದರೆ ಪದ್ಮಿನಿ ಏಕಾದಶಿ ಎಂದರೇನು? ಪದ್ಮಿನಿ ಎಂದರೆ ಕಮಲ. ಕಮಲವು ಕೆಸರಿನಲ್ಲಿದ್ದರೂ ಸ್ವಚ್ಛವಾಗಿರುವಂತೆ ಈ ದಿನದ ಉಪವಾಸವು ಮನಸ್ಸು ಮತ್ತು ಆತ್ಮವನ್ನು ಶುದ್ಧಿಗೊಳಿಸುತ್ತದೆ ಎಂದು ನಂಬುತ್ತಾರೆ. ಈ ಏಕಾದಶಿ ಅಧಿಕ ಮಾಸದಲ್ಲಿ ಮಾತ್ರ ಬರುತ್ತದೆ. ಅದಕ್ಕಾಗಿ ಇದನ್ನು ಪದ್ಮಿನಿ ಏಕಾದಶಿ, ಕಮಲಾ ಏಕಾದಶಿ, ಅಧಿಕ ಮಾಸ ಏಕಾದಶಿ ಎಂದು ಕರೆಯುತ್ತಾರೆ. ಇಸ್ಕಾನ್ ಅವರು ಮತ್ತು ವೈಷ್ಣವರು ಕೆಲವು ಜನ ಏನು ಮಾಡ್ತಾರೆ ಅಂದರೆ 26 ಡೇಟಿಂದನೇ ಉಪವಾಸ ಸ್ಟಾರ್ಟ್ ಮಾಡ್ತಾರೆ. ಸೊ ಇರೋಕ್ಕಾಗದೇ ಇರೋರು ನೀವು 27ಗೆ ಉಪವಾಸನ ಸ್ಟಾರ್ಟ್ ಮಾಡ್ಬೋದು. ಈ ದಿನದ ಮಹತ್ವ. ಈ ದಿನ ವಿಷ್ಣುವಿನ ಪೂಜೆ ಮಾಡಿದರೆ ವಿಶೇಷ ಫಲ ಸಿಗುತ್ತದೆ, ಪಾಪಗಳು ಕಡಿಮೆಯಾಗುತ್ತವೆ ಎಂದು ನಂಬಿಕೆ. ಮನೆಯಲ್ಲಿ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ಆರೋಗ್ಯ, ಹಣಕಾಸು ಮತ್ತು ಕುಟುಂಬದಲ್ಲಿ ಉತ್ತಮತೆ ಬರುತ್ತದೆ. ದಾನ ಮಾಡಿದರೆ ಅನೇಕ ಪುಣ್ಯ ಸಿಗುತ್ತದೆ. ಪದ್ಮಿನಿ ಏಕಾದಶಿಯ ಕಥೆ ಸರಳವಾಗಿ ನೋಡೋಣ. ಹಳೆಯ ಕಾಲದಲ್ಲಿ ಕರ್ತವೀರ್ಯ ಎಂಬ ರಾಜ ಮತ್ತು ರಾಣಿ ಪದ್ಮಿನಿಗೆ ಸಂತಾನ ಇರಲಿಲ್ಲ. ಅವರು ಕಾಡಿಗೆ ಹೋಗಿ ಹಲವು ವರ್ಷ ದೇವರನ್ನು ಪ್ರಾರ್ಥಿಸಿದರು. ಒಂದು ದಿನ ಮಾತಾ ಅನಸೂಯ ರಾಣಿ ಪದ್ಮಿನಿಗೆ ಅಧಿಕ ಮಾಸದಲ್ಲಿ ಈ ವಿಶೇಷ ಏಕಾದಶಿ ವ್ರತ ಮಾಡುವಂತೆ ಹೇಳಿದರು. ರಾಣಿ ಭಕ್ತಿಯಿಂದ ಉಪವಾಸ ಮಾಡಿ ವಿಷ್ಣುವನ್ನು ಪೂಜಿಸಿದಳು. ಅವಳ ಭಕ್ತಿಯಿಂದ ಸಂತೋಷಗೊಂಡ ವಿಷ್ಣು ಅವರಿಗೆ ಆಶೀರ್ವಾದ ನೀಡಿ ಪುತ್ರನನ್ನು ಕೊಟ್ಟನು. ಆ ಮಗನೇ ನಂತರ ಪ್ರಸಿದ್ಧ ಕಾರ್ತವೀರ್ಯ ಅರ್ಜುನನಾದ. ಈ ಕಥೆ ನಮಗೆ ನಿಜವಾದ ಭಕ್ತಿ ಮತ್ತು ಸಹನೆ ಇದ್ದರೆ ದೇವರ ಕೃಪೆ ಖಂಡಿತ ಸಿಗುತ್ತದೆ ಎಂದು ತಿಳಿಸುತ್ತದೆ.
ಇವಾಗ ಪೂಜೆಯ ವಿಧಾನ ಯಾವುದು ಮತ್ತೆ ಸರಳ ಹಂತಗಳ ಬಗ್ಗೆ ನೋಡೋಣ. ಈ ಮಾಸ ಮೊದಲೇ ಪುರುಷೋತ್ತಮ ಮಾಸವಿದೆ. ನಾವು ವಿಷ್ಣುವಿನ ಭಕ್ತಿ ಮತ್ತು ಮೋಕ್ಷ ಪಡೆಯಲು ಇದು ಉತ್ತಮವಾದ ಒಂದು ದಿನ. ಎಲ್ಲ ಪಾಪಗಳು ಕಳೆದುಕೊಳ್ಳಲು ಕೂಡ ಒಂದು ಉತ್ತಮ ದಿನವಾಗಿದೆ. ಯಾವ ಏಕಾದಶಿ ವ್ರತ ಇರದೇ ಇದ್ರೂ ಇದಂತೂ ಇರಬೇಕು ಅಂತ ಹೇಳ್ತಾರೆ. ಆದಷ್ಟು ಇರಕ್ಕೆ ಟ್ರೈ ಮಾಡಿ. ಈ ದಿನ ಏನ್ ಮಾಡಬೇಕು ಅಂತಂದ್ರೆ 27ನೇ ತಾರೀಕು ಬೇಗ ಎದ್ದು ಸ್ನಾನ ಮಾಡಬೇಕು. ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ, ಆಗ್ಲಿಲ್ಲ ಅಂದ್ರೆ 6 ಗಂಟೆ ಒಳಗೆ ಮಾಡ್ಕೊಳ್ಳಿ. ಹಳದಿ ಅಥವಾ ಸ್ವಚ್ಛ ಬಟ್ಟೆ ಧರಿಸಬೇಕು. ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು. ಪೂಜೆ ಮಾಡುವ ವಿಧಾನ: ವಿಷ್ಣುವಿನ ಚಿತ್ರ ಅಥವಾ ವಿಗ್ರಹ ಇಡಿ ತುಪ್ಪದ ದೀಪ ಹಚ್ಚಿ ಹಳದಿ ಹೂವು, ಹಣ್ಣು ಮತ್ತು ತುಳಸಿ ಅರ್ಪಿಸಿ. ವಿಷ್ಣು ಸಹಸ್ರನಾಮ ಓದಿ. ಪದ್ಮಿನಿ ಏಕಾದಶಿ ಕಥೆಯನ್ನು ಓದಿ ಅಥವಾ ಕೇಳಿ. ಮತ್ತೆ ಯಾವೆಲ್ಲ ಮಂತ್ರಗಳು ಜಪ ಮಾಡಬೇಕು ಅಂತ ನೋಡೋಣ. ಈ ಮಂತ್ರಗಳನ್ನು ನಾವು ಜಪಿಸಬಹುದು. ಅದು ಯಾವುದಂದ್ರೆ ಓಂ ನಮೋ ನಾರಾಯಣಾಯ, ಇನ್ನೊಂದು ಓಂ ನಮೋ ಭಗವತೆ ವಾಸುದೇವಾಯ 108 ಬಾರಿ ಜಪಿಸಿದರೆ ಉತ್ತಮ. ನಾನು ಹೇಳೋ ಪ್ರಕಾರ ಮನಸ್ಸಲ್ಲಿ ಓಂ ನಮೋ ನಾರಾಯಣ, ಓಂ ನಮೋ ಭಗವತೆ ವಾಸುದೇವಾಯ ಇದನ್ನ ಜಪಿಸ್ತಾನೆ ಇರಬೇಕು ಈ ದಿವಸ ಅಂತ ನನ್ನ ಒಪಿನಿಯನ್ ಇದೆ. ಮತ್ತೆ ಇನ್ನೊಂದು ವಿಷ್ಣು ಗಾಯತ್ರಿ ಮಂತ್ರ ಇದೆ. ಈ ರಾತ್ರಿ ಎಲ್ಲ ಮಲಗಬಾರ್ದು, ಮತ್ತೆ ಭಜನೆ ಕೇಳಬೇಕು, ವಿಷ್ಣು ಕಥೆ ಓದಬಹುದು, ಸಾಧ್ಯವಾದರೆ ಜಾಗರಣೆ ಮಾಡಬಹುದು. ಮರುದಿನ ಬಡವರಿಗೆ ಅನ್ನ ಅಥವಾ ಬಟ್ಟೆ ದಾನ ಮಾಡಿ ನಂತರ ಪಾರಣ ಸಮಯದಲ್ಲಿ ಉಪವಾಸ ಮುರಿಯಿರಿ. ಈ ದಿನ ನಾವು ಏನು ತಿನ್ನಬಾರದು. ಈ ದಿನ ತಪ್ಪಿಸಬೇಕಾದವು ಅಕ್ಕಿ, ಎಲ್ಲ ರೀತಿಯ ಧಾನ್ಯಗಳು, ಉದ್ದಿನಬೇಳೆ, ಕಡಲೆ, ಮಾಂಸಾಹಾರ, ಮದ್ಯಪಾನ ಇವನ್ನೆಲ್ಲ ನಾವು ಆ ದಿನ ತಿನ್ನಬಾರದು. ಹಣ್ಣು, ಹಾಲು, ನೀರು ಮತ್ತು ಸಾತ್ವಿಕ ಆಹಾರ ಸೇವಿಸಬಹುದು. ನೋಡಿ, ಇಲ್ಲಿ ಉಪವಾಸ ಕಂಟಿನ್ಯೂ ಆಗಿ ಇರೋಕೆ ಆಗದೆ ಇರೋರು ಹಣ್ಣು, ಹಾಲು, ನೀರು ಇತ್ಯಾದಿ ಸಾತ್ವಿಕ ಆಹಾರ ನಾವು ಸೇವಿಸಬಹುದು. ಮತ್ತೆ ಇದು ಏನಂತಾರೆ, ತರಕಾರಿ ತಿನ್ಬಹುದು, ಧಾನ್ಯಗಳು ಮಾತ್ರ ತಿನ್ನಬಾರ್ದು, ಅದರಲ್ಲಿ ಪಾಪ ಇರುತ್ತೆ ಅಂತ ಹೇಳ್ತಾರೆ. ಅವತ್ತೊಂದೇ ದಿವಸ, ಮಿಕ್ಕಿದ ದಿವಸ ಅಲ್ಲ. ಮುಖ್ಯ ನಿಯಮಗಳು ನೋಡೋಣ. ಈ ದಿವಸ ನಾವು ಏನ್ ಮಾಡಬೇಕು? ನಿಯಮಗಳು: ಕೋಪ ಮಾಡಿಕೊಳ್ಬಾರ್ದು, ಕೆಟ್ಟ ಮಾತು ಆಡಬಾರದು, ಮನಸ್ಸು ಶಾಂತವಾಗಿರಲಿ, ಸಾಧ್ಯವಾದಷ್ಟು ದಾನ ಮಾಡಬೇಕು, ವಿಷ್ಣು ನಾಮ ಸ್ಮರಣೆ ಮಾಡಬೇಕು. ಯಾವುದಾದ್ರೂ ಒಂದು ಓಂ ವಿಷ್ಣುವೇ ನಮಃ, ವಿಷ್ಣು, ನಾರಾಯಣ, ಏನಾದರೂ ಒಂದು ರಾಮ್ 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 ಅನ್ನಿ. ರಾಮ್ ರಾಮ್ ಅಂದರೆ ಒಂದು ಸಹಸ್ರನಾಮ ಓದಿದಷ್ಟು ಫಲ ಸಿಗುತ್ತೆ ಅಂತ ಸ್ವಯಂ ಶಿವ ಪಾರ್ವತಿ ಮಾತೆಗೆ ಹೇಳಿದ್ದಾರೆ. ಸೊ ರಾಮ್ 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 ಅಂತ ಇರಿ. ಈ ದಿನ ಮಾಡಬಹುದಾದ ಸರಳ ಪ್ರಾರ್ಥನೆ: ಓ ವಿಷ್ಣುವೇ, ನನ್ನ ಮನಸ್ಸನ್ನು ಶುದ್ಧಗೊಳಿಸು, ನಮ್ಮ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ತುಂಬಿಸಿ. ಇದರ ಒಟ್ಟಿನಲ್ಲಿ ಅಂತಿಮವಾಗಿ ಏನಿದೆ ಅಂದರೆ, ಪದ್ಮಿನಿ ಏಕಾದಶಿ ಸಾಮಾನ್ಯ ಉಪವಾಸ ದಿನ ಅಲ್ಲ, ಇದು 3 ವರ್ಷಕ್ಕೊಮ್ಮೆ ಬರುವ ಅಪರೂಪದ ಆಧ್ಯಾತ್ಮಿಕ ಅವಕಾಶ. ಭಕ್ತಿ, ಶುದ್ಧ ಮನಸ್ಸು ಮತ್ತು ದಾನದೊಂದಿಗೆ ಈ ದಿನವನ್ನು ಆಚರಿಸಿದರೆ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಸಕಾರಾತ್ಮಕ ಬದಲಾವಣೆ ಬರುತ್ತದೆ ಎಂದು ನಂಬಲಾಗಿದೆ. ಓಂ ನಮೋ ನಾರಾಯಣ. ಹರ್ ಹರ್ ಮಹಾದೇವ್. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಈ ದಿನ ಕೇಳಬೇಕಂದ್ರೆ ನನ್ನ ಹತ್ರ ಎಲ್ಲ ಮಂತ್ರಗಳು ಇದ್ದಾವೆ. ಒಂದ್ಸಲಿ ವಿಸಿಟ್ ಮಾಡಿ ಪ್ರೊಫೈಲ್ನ. ಅಲ್ಲಿ ಗಾಯತ್ರಿ ಮಂತ್ರ, ಓಂ ನಮೋ ನಾರಾಯಣ ಮತ್ತೆ ಓಂ ನಮೋ ಭಗವತೆ ವಾಸುದೇವಾಯ ಎಲ್ಲ ಮಂತ್ರಗಳು ಇದ್ದಾವೆ. ನೀವು ಬೇಕಿದ್ರೆ ಕೇಳಿ. ಕೊನೆವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬು ಹೃದಯದಿಂದ ಧನ್ಯವಾದಗಳು.